ಇವತ್ತಿನ ವಿಡಿಯೋದಲ್ಲಿ ಮೇ 13, 14 ಮತ್ತು 15ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ: 2022 ಸೆಪ್ಟೆಂಬರ್ 14ರಂದು ಯಾವ ಗ್ರಹವು ಚಂದ್ರ ನಿಗೂಢತೆ ಎಂಬ ವಿದ್ಯಮಾನ ಕಣ್ಮರೆಯಾಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದು. 2022 ಸೆಪ್ಟೆಂಬರ್ 14ರಂದು ಯಾವ ಗ್ರಹವು ಚಂದ್ರ ನಿಗೂಢತೆ ಎಂಬ ವಿದ್ಯಮಾನ ಕಣ್ಮರೆಯಾಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇದಕ್ಕೆ ಫಸ್ಟ್ ಆಪ್ಷನ್ ಇದೆ ಗುರು ಗ್ರಹ ಅಂತೇಳಿದೆ, ಆಪ್ಷನ್ ಬಿ ಯುರೇನಸ್ ಅಂತೇಳಿದೆ, ಆಪ್ಷನ್ ಬಿ ಭೂಮಿ ಅಂತೇಳಿದೆ, ಆಪ್ಷನ್ ಡಿ ಶುಕ್ರ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಯುರೇನಸ್. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುವಂಥದ್ದು. 2022 ಸೆಪ್ಟೆಂಬರ್ 14ರಂದು ಯಾವ ಗ್ರಹವು ಚಂದ್ರ ನಿಗೂಢತೆ ಎಂಬ ವಿದ್ಯಮಾನ ಕಣ್ಮರೆಯಾಯಿತು ಅಂತಂದರೆ ಯುರೇನಸ್. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕೋಲಿನ್ ಏನಿದು ಅಂಥೇಳಿ. ಕೋಲಿನ್ ಅನ್ನುವಂಥದ್ದು ಏನು ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾ ಅಂತೇಳಿದೆ, ಆಪ್ಷನ್ ಬಿ ವೈರಸ್ ಅಂತೇಳಿದೆ, ಆಪ್ಷನ್ ಸಿ ಪೋಷಕಾಂಶ ಅಂತೇಳಿದೆ, ಆಪ್ಷನ್ ಡಿ ಮುಳ್ಳಿನ ಸಸ್ಯ ಅಂತೇಳಿದೆ. ಪ್ರಶ್ನೆಯನ್ನು ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕೋಲಿನ್ ಏನಿದು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಹಾಗಿದ್ರೆ ಕೋಲಿನ್ ಅನ್ನುವಂಥದ್ದು ಇದೊಂದು ಪೋಷಕಾಂಶ. ಆಪ್ಷನ್ ಸಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಗಮನಿಸಿ. ಲಕ್ಷ್ಮಣ ತೀರ್ಥ ನದಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿತು. ಇದು ಯಾವ ನದಿಯ ಉಪನದಿಯಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದಕ್ಕೆ ಪಿನಾಕಿನಿ ಅಂತೇಳಿದೆ, ಆಪ್ಷನ್ ಬಿ ಕಾವೇರಿ ಅಂತೇಳಿದೆ, ಆಪ್ಷನ್ ಸಿ ಆಲಕನಂದ ಅಂತೇಳಿದೆ, ಆಪ್ಷನ್ ಡಿ ಕೃಷ್ಣ ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಇನ್ನೊಮ್ಮೆ ಗಮನಿಸಿ. ಲಕ್ಷ್ಮಣ ತೀರ್ಥ ನದಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿತು. ಇದು ಯಾವ ನದಿಯ ಉಪನದಿಯಾಗಿದೆ ಅಂತಂದರೆ ಕಾವೇರಿ ನದಿಯ ಉಪನದಿಯಾಗಿರುವಂಥದ್ದು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ: ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಕರೆಕ್ಟಾಗಿ ಗಮನಿಸಿ. ಫಸ್ಟ್ ಆಪ್ಷನ್ ಇದೆ 2018 ಜೂನ್ 2 ಅಂಥೇಳಿದೆ, ಆಪ್ಷನ್ ಬಿ 2017 ಮೇ 8 ಅಂಥೇಳಿದೆ, ಆಪ್ಷನ್ ಸಿ 2018 ಸೆಪ್ಟೆಂಬರ್ 1 ಅಂಥೇಳಿದೆ, ಆಪ್ಷನ್ ಡಿ 2021 ಏಪ್ರಿಲ್ 9 ಅಂಥೇಳಿದೆ. ಪ್ರಶ್ನೆಯನ್ನು ಇನ್ನೊಮ್ಮೆ ನೋಡಿ ಕರೆಕ್ಟಾಗಿ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿದರು ಅಂತಂದರೆ 2018 ಸೆಪ್ಟೆಂಬರ್ 1ರಂದು ಏನಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.